ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತೇನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಇವತ್ತು ವಡಾಪಾವ್ ಮಾಡ್ತಾ ಇದ್ದೀನಿ. ಅಂದರೆ ಸಂಜೆ ಟೀ ಟೈಮಿಗೆ ಎಲ್ಲ ತಿನ್ನಬೇಕು ಅಂದಾಗ ವಡಾಪಾವ್ ಮಾಡಬೇಕು, ಅದಕ್ಕೆ ವಡಾಪಾವ್ ಮಾಡೋಣ ಅಂತೇಳಿ ಇವತ್ತೆಲ್ಲ ಜೋಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನೋಡಿ, ಇದು ಗ್ರೀನ್ ಚಟ್ನಿ ಮಾಡೋದಕ್ಕೆ, ಅಂದರೆ ಅದಕ್ಕೆ ವಡಾಪಾವಲ್ಲಿ ಗ್ರೀನ್ ಚಟ್ನಿ ಬೇಕಲ್ಲ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು ಮೆಣಸಿನ್ಕಾಯಿ, ಒಂದೇ ಒಂದು ಬೆಳ್ಳುಳ್ಳಿ, ಒಂದೇ ಒಂದು ಇಂಚಷ್ಟು ಶುಂಠಿ. ಇದು ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಇದನ್ನು ನೀರು ಹಾಕಿ ಸ್ವಲ್ಪ ರುಬ್ಬಿದ್ರೆ ನಡೀತತೆ, ಇಲ್ಲ ನೀರು ಹಾಕ್ತೆ ಹಾಗೇನೂ ರುಬ್ಬೋದು. ಇದು ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಹಾಗೆ ಒಳಗಡೆ ಸ್ಟಪ್ ಅಂದರೆ ಆಲೂಗೆಡ್ಡೆದು ಇದು ಮಾಡ್ಕೊಬೇಕಲ್ವ, ಪಾವು, ವಡಾ ಪಾವ್ ಅಂದರೆ ಪಾವಂತೂ ನೋಡಿ ರೆಡಿ ಬ್ರೆಡ್ ಪಾವು ಸಿಗುತ್ತೆ, ರೆಡಿಮೇಡೇ ತೊಗೊಂಡಿದ್ದೀನಿ ಪಾವು. ವಡಾ ಬೇಕಲ್ವ, ಅದಕ್ಕೋಸ್ಕರ ಬೇಯಿಸಿರೋ ಆಲೂಗೆಡ್ಡೆ, 3 ದೊಡ್ಡ ಆಲೂಗೆಡ್ಡೆನ ಬೇಯಿಸಿ ತೊಗೊಂಡಿದ್ದೀನಿ ಆಲ್ರೆಡಿ. ಅದಕ್ಕೆ ಪಲ್ಯಕ್ಕೆ ಬೇಕಾಗಿರೋದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ. ಇದು ಪಲ್ಯಕ್ಕೆ ರೆಡಿ ಆಗುತ್ತೆ. ಹಾಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಹಾಗೆ ಕೆಂಪು ಚಟ್ನಿ ಮಾಡೋದಕ್ಕೆ ನೋಡಿ, ಅಚ್ಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ಅಂದರೆ 1 ಟೇಬಲ್ ಸ್ಪೂನ್ ಇಟ್ಕೊಳ್ಳಿ. ಕರಿಬೇವು, ಬೆಳ್ಳುಳ್ಳಿ ಎಣ್ಣೆಲಿ ಫ್ರೈ ಮಾಡಿರೋದು, ಶೇಂಗಾ ಫ್ರೈ ಮಾಡ್ಕೊಂಡಿದ್ದೀನಿ, ಅಂದರೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ಬಜ್ಜಿ ಹಿಟ್ಟು ಕಲಸಿಡ್ತೀವಲ್ವ, ಆ ಬಜ್ಜಿ ಹಿಟ್ಟು ಕಲಸಿದ್ಮೇಲೆ ಆ ಬಜ್ಜಿ ಹಿಟ್ಟನ್ನ ಬರೀ ಪ್ಲೈನ್ ಬಜ್ಜಿ ಹಿಟ್ಟು ಹಾಕಿ ಅದನ್ನು ಸ್ವಲ್ಪ ಕರೆದು ತೊಗೊಂಡು ಇದ್ರಲ್ಲಿ ಹಾಕಿ ಕೆಂಪು ಚಟ್ನಿ ಪುಡಿ ರೆಡಿ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ಮೊದಲಿಗೆ ಫ್ರೆಂಡ್ಸ್ ಅಂದರೆ ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಕಡಲೆ ಹಿಟ್ಟು ನೋಡಿ ಒಂದು ಬೌಲಷ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಬರುತ್ತೆ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ ಅಜ್ವೈನನ್ನು ಒಂದು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಹಾಕ್ತಾಯಿದ್ದೀನಿ. ಹಾಗೆ ಸೋಡಾ ಪುಡಿ ಒಂದು ಸ್ವಲ್ಪ ನೋಡಿ, ಸೋಡಾ ಪುಡಿ ಸ್ವಲ್ಪ, ಅಂದರೆ ಹಿಟ್ಟು ಸಪ್ಪೆ ಬರಬಾರ್ದು ಅಂತ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಇಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ನೀರು ಹಾಕಿ ಕಲಿಸ್ಕೊಳ್ಳೋಣ. ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ತೆಳುವಾಗಿ, ಅಂದರೆ ನಾವು ಎದ್ದಿ ಬಿಡೋದ್ರಿಂದ ಬಜ್ಜಿ ಹಿಟ್ಟಿನ ಹದ ತೆಳುವಾಗಿದ್ದರೆ ಸಾಕು. ಈಗ ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಕೆಂಪು ಚಟ್ನಿ ಮಾಡಬೇಕಲ್ವ ನಾನು, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಕಾಯೋಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್, ಚೆಕ್ ಮಾಡಿದ್ದೀನಿ. ಈಗ ನಾನು ಅಂದರೆ ನಮಗೆ ಕೆಂಪು ಖಾರ ವಡಾಪಾವ್ ಮಧ್ಯ ಕೆಂಪು ಚಟ್ನಿ ಪುಡಿ ಇಡ್ತಾರಲ್ವ, ಅದನ್ನು ಮಾಡ್ತಾಯಿದ್ದೀನಿ ನಾನು. ಅದಕ್ಕೋಸ್ಕರ ಈ ರೀತಿ ಶೇಪ್ಲೆಸ್ ಒಂದು ಸ್ವಲ್ಪ ಬೇಕಷ್ಟೇ, ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನು ಕರ್ದು ತೊಗೊಬೇಕು ನಾವು. ಚಟ್ನಿ ಪುಡಿಗೆ ಸೂಪರಾಗಿರುತ್ತೆ. ಆ ಶೇಂಗಾ ಅವೆಲ್ಲ ಹಾಕಿರ್ತೀವಲ್ಲ, ಅದ್ರ ಜೊತೆಗೆ ಇದನ್ನು ಹಾಕಿ ಮಿಕ್ಸಾಗಿ ರುಬ್ಬೋದು. ಅದಕ್ಕೆ ಈ ರೀತಿ ಚೆನ್ನಾಗಿ ಕರ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ಗರಿಗರಿ ಆದರೆ ಸಾಕು, ಇದನ್ನು ತೆಗಿಬೋದು. ಈ ರೀತಿ ಫ್ರೈ ಮಾಡ್ಕೊಬೇಕು ನೋಡಿ. ಈಗ ಇದಾಗಿದೆ ಫ್ರೆಂಡ್ಸ್, ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಫ್ರೈ ಮಾಡಿ ತೊಗೊಬೇಕು. ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಫ್ರೆಂಡ್ಸ್ ನಾವು ಇದು ತಣ್ಣಗಾದ್ಮೇಲೆ ಇದು ಎಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದೊಂಚೂರು ತಣ್ಣಗಾಗಬೇಕು. ಈ ತಣ್ಣಗಾದ್ಮೇಲೆ ಕೆಂಪು ಚಟ್ನಿ ಪುಡಿ, ಅಂದರೆ ಆ ಪಾವು ಮಧ್ಯ ಇದನ್ನು ಹಾಕ್ತಾರೆ. ಫಸ್ಟು ಗ್ರೀನ್ ಚಟ್ನಿ ಹಾಕಾದ್ಮೇಲೆ ಇದನ್ನು ಹಾಕಿ, ಒಂದು ಕಡೆ ಗ್ರೀನ್ ಚಟ್ನಿ, ಒಂದು ಕಡೆ ಕೆಂಪು ಚಟ್ನಿ ಪುಡಿ ಹಾಕ್ತಾರಲ್ವ, ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡ್ಕೊಳ್ಳೋದು. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ಅದು ತಣ್ಣಗಾಗೋಷ್ಟೊತ್ತಿಗೆ ಫ್ರೆಂಡ್ಸ್ ನಾವು ಆಲೂಗೆಡ್ಡೆ ಬಜ್ಜಿ ಅಂದರೆ ಪಲ್ಯ ಮಾಡ್ಕೊಳ್ಳೋಣ ರೆಡಿ. ಅದಕ್ಕೆ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಅಂದರೆ ಗ್ಯಾಸ್ ಹಚ್ಚಿದ್ದೀನಿ. ಈಗ ನಾವು ಫ್ರೈ ಮಾಡ್ಕೊಂಡಿರೋಂಥ ಸ್ವಲ್ಪ, ಅಂದರೆ ಎಣ್ಣೆ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆ ಜೀರಿಗೆ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ.
ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಒಂದು ಕಡೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅಂದರೆ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಸೂಪರಾಗಿರುತ್ತೆ ಅದಕ್ಕೆ. ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಆನಿಯನ್ಸ್ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 2 ಈರುಳ್ಳಿ, ಚಿಕ್ಕ ಮೀಡಿಯಮ್ ಸೈಜ್ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕೆಂಪು ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಇದ್ರ ಜೊತೆಗೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ತೀನಿ. ಅಂದರೆ ಎಣ್ಣೆಯಲ್ಲಿ ಕೊತ್ತಂಬರಿ ಸೊಪ್ಪು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಘಮ, ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದು ಫ್ರೈ ಆಗಲಿ ಸರ್. ಹಾಗೆ ಈಗ ಈರುಳ್ಳಿ ಫ್ರೈ ಆಗಿದೆ ನೋಡಿ. ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ, ಅಂದರೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೇ ಹಾಕ್ಕೊಳ್ರಿ, ಗಟ್ಟಿ ಗಟ್ಟಿ ಇದ್ದರೆ ಚೆನ್ನಾಗಾಗಲ್ಲ. ನಾನು 3 ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂಚೂರು ಅರಿಶಿನ. ಈಗ ಆಲೂಗೆಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀವು ಮನೇಲಿ ಜನ ಹೆಂಗಿರ್ತೀರೋ ಆ ರೀತಿ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ. ಈಗಿದು ತಣ್ಣಗಾಗೋದಕ್ಕೆ ಬಿಡಬೇಕು ನಾವು, ಯಾಕಂದರೆ ಆಮೇಲೆ ಉಂಡೆ ಮಾಡಿ ಪಾವು ಮಾಡಬೇಕಲ್ವ, ಅದಕ್ಕೆ ವಡಾ ಥರ, ಅದಕ್ಕೋಸ್ಕರ ತಣ್ಣಗಾಗಲಿ. ಈಗಿದು ಆಯಿತು, ಆಫ್ ಮಾಡೋಣ. ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾವು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಎನರ್ಜ್ ಮಾಡಿಕೊಡುತ್ತೆ, ಅದಕ್ಕೋಸ್ಕರ. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಂದರೆ ಶೇಂಗಾ ಇವೆಲ್ಲ ಹೇಳಿದ್ನಲ್ಲ, ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ ಕರೆದಿಟ್ಕೊಂಡಿರೋ ಬೋಂಡಾದ ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಇದು ಕೆಂಪು ಚಟ್ನಿ ಪುಡಿ ರೆಡಿ ಆಯಿತು. ಈಗ ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊತಿದ್ದೀನಿ ನೋಡಿ. ಈಗ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಪುದೀನ ಹಾಕ್ಕೊತಾ ಇದ್ದೀನಿ ನೋಡಿ, ಕೊತ್ತಂಬರಿ ಹಾಗೆ ಹಸಿಮೆಣ್ಸಿನ್ಕಾಯಿ, ಉಪ್ಪು. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗ್ರೀನ್ ಚಟ್ನಿ ರೆಡಿ. ಈಗ ನಾನು ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಗ್ರೀನ್ ಚಟ್ನಿ ಮತ್ತು ಕೆಂಪು ಚಟ್ನಿ ಅಂದರೆ ಚಟ್ನಿ ಪುಡಿ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ವಡಾನ ರೌಂಡಾಗಿ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಇದು ತಣ್ಣಗಾಗಿದೆ. ಈಗ ನಾವು ಇದನ್ನು ಈ ರೀತಿ ಉಂಡೆ ಉಂಡೆ ಮಾಡಿ ವಡಾ ಥರ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಮಾಡಿಕೊಂಡ್ರೆ ಸಾಕು. ಇದರಲ್ಲಿ ಸುಮಾರು ಒಂದು 10 ಆಗ್ಬೋದು ಫ್ರೆಂಡ್ಸ್. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ನೋಡಿ ಈ ರೀತಿ 2 ಮಾಡ್ಕೊಂಡಿದ್ದೀನಿ. ಇನ್ನು ಉಳ್ಕಿದ್ದನ್ನೆಲ್ಲ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ವಡೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಹಿಟ್ಟಲ್ಲಿ ಅದ್ದಿ ವಡೆ ರೆಡಿ ಮಾಡ್ಕೊಳ್ಳೋಣ. ಪಾವು ರೆಡಿ ಇದೆ ಅಲ್ವಾ, ಅದಕ್ಕೋಸ್ಕರ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಹಿಟ್ಟು ರೆಡಿ ಇದೆ. ಈಗ ಒಂದೊಂದೇ ವಡಾನ ಎದ್ದಿ ಹಾಕಿ ಪಾವು ರೆಡಿ ಮಾಡ್ಕೊಳ್ಳೋಣ. ವಡಾನ ಅಂದರೆ ಒಂದೊಂದೇ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಒಂದೊಂದೇ ಹಾಕ್ಕೊಂಡ್ರೆ, ಯಾಕಂದರೆ ವಡಾ ಈಸಿ ಆಗುತ್ತೆ, ಅದಕ್ಕೋಸ್ಕರ ಒಂದೊಂದೇ ಹಾಕ್ಕೊತಾ ಇದ್ದೀನಿ ನಾನು. 2 ಹಾಕ್ತಿಲ್ಲ. ಮೇಲ್ ಕೋಟಿಂಗ್ ಅಷ್ಟೇ ಬೇಯಬೇಕಾಗಿರೋದಲ್ವ, ಅದಕ್ಕೋಸ್ಕರ ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬೆಂದರೆ ಸಾಕು. ಯಾಕಂದರೆ ಬರೀ ಕೋಟಿಂಗ್ ಅಷ್ಟೇ ಅಲ್ವಾ, ಒಳಗಡೆ ಅಂತೂ ಆಲೂಗಡ್ಡೆ ಬೇಯಿಸಿರೋ ಪಲ್ಯದ್ದು ವಡಾ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ.
ಈ ರೀತಿ ತೆಗೆದ್ರೆ ಸಾಕು. ಇನ್ನು ಉಳ್ಕಿದ್ದನ್ನೆಲ್ಲ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಪಾವು ಅಷ್ಟು ಕರ್ದಿ ಆಗಿದೆ. ಈಗ ವಡಾ ಪಾವನ್ನ ಇದರೊಳಗೆ ತುಂಬ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ವಡಾ ರೆಡಿ ಫ್ರೆಂಡ್ಸ್. ಈಗ ಎಲ್ಲ ರೆಡಿ ಆಗಿದೆ. ಈಗ ನಾವು ಒಂದು ಪಾವನ್ನ ನಾನು ಅಂದರೆ ಫುಲ್ ಇದು ಮಾಡೋಷ್ಟು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ ಫ್ರೆಂಡ್ಸ್, ಒಂದು ಕಡೆ ಗ್ರೀನ್ ಚಟ್ನಿ ಹಾಕ್ತಾಯಿದ್ದೀನಿ. ತುಂಬ ಈಸಿ ಫ್ರೆಂಡ್ಸ್ ಇದು ಮಾಡೋದು. ಇದಕ್ಕೆ ಈ ಕಡೆ ಕೆಂಪು ಚಟ್ನಿ ಪುಡಿ ಮಾಡ್ತಿದ್ದೀವಲ್ಲ ಅದು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಪಾವು ಇಡ್ತಾಯಿದ್ದೀನಿ ನೋಡಿ. ಇದ್ರ ಮೇಲೆ ಒಂದು ಈರುಳ್ಳಿ ನೋಡಿ ಫ್ರೆಂಡ್ಸ್. ಈ ರೀತಿ ನೋಡಿ ಫ್ರೆಂಡ್ಸ್, ನಮ್ಮ ವಡಾಪಾವ್ ರೆಡಿ. ಉಳ್ಕಿದ್ದನ್ನೆಲ್ಲ ನಾನು ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಅಷ್ಟು 4 ಪಾವ್ ರೆಡಿ ಮಾಡಿದ್ದೀನಿ ನೋಡಿ. ಈ ರೀತಿ ಹಂಗೆ ಮೆಣಸಿನ್ಕಾಯಿ ಇಟ್ಕೊಂಡು ಕಚ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಬಾಯ್.